ಫಸ್ಟ್ ಕನ್ನಡದ ಇದೇ ಕ್ರೈಮ್ ಅಂದರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ದಿನ ರಾತ್ರಿ ಊಟ ಮಾಡಿ ಮಲ್ಕೊಳ್ಳೋಕ್ಕೂ ಮುಂಚೆ ಒಂದು ಅರ್ಧ ಗಂಟೆ ಬೇರೆ ಬೇರೆ ನ್ಯೂಸ್ ಚಾನಲ್ಗಳಲ್ಲಿ ಏನೇನು ಸುದ್ದಿಗಳು ಬಂದಿದ್ದಾವೆ ಅಂತ ನೋಡೋ ಅಭ್ಯಾಸ ಇದೆ. ಹಾಗೆ ಯೂಟ್ಯೂಬ್ನಲ್ಲಿ ನೋಡ್ತಾ ಇರಬೇಕಾದ್ರೆ ಸುವರ್ಣ ನ್ಯೂಸ್ನ ಅಜಿತ್ ಹನುಮಕ್ನವ್ರು ನಿರೂಪಣೆ ಮಾಡ್ತಾ ಇದ್ದ ಹಿಂದೂ ಹತ್ಯೆ ಮಾಡಿದ ಮುಸ್ಲಿಂ ಬಾಲಕ ಅನ್ನೋ ಥಂಬ್ನೇಲ್ ನೋಡಿ ಆ ವಿಡಿಯೋವನ್ನು ನೋಡಿದೆ. ಅದರಲ್ಲಿ ಸುವರ್ಣ ನ್ಯೂಸ್ದವರು ಸ್ಲಗ್ಗಳನ್ನು ಮನಸ್ಸಿಗೆ ಬಂದಂಗೆ ಬರೆದಿದ್ದಾರೆ. ಹಿಂದೂವನ್ನು ಕೊಲೆ ಮಾಡಿದ ಮುಸ್ಲಿಂ ಅಪ್ರಾಪ್ತರು ಅನ್ಯ ಕೋಮಿನ ಅಟ್ಟಹಾಸ ಅಂತ ಸ್ಲಗ್ಗಳನ್ನು ಬರೀತಾರೆ. ಸಾಲದಕ್ಕೆ ಮಕ್ಕಳನ್ನು ಹುಟ್ಟಿಸಿ ಬೀದಿಗೆ ಬಿಡ್ತೀರಾ ಅಂತ ಆ ಆರೋಪಿಗಳ ಎತ್ತವರಿಗೆ ಅಜಿತ್ ಹನುಮಕ್ನವರು ಪ್ರಶ್ನೆ ಮಾಡ್ತಾರೆ. 6 ಗಂಟೆಗೆ ಮನೆಗೆ ಬರ್ತಿದ್ದ ಮಗ 6:30 ತನಕ ಯಾಕೆ ಬರಲಿಲ್ಲ ಅಂದ್ರೆ ತಂದೆ ತಾಯಿ ಆದವ್ರು ಕೇಳ್ಬೇಕು ತಾನೆ, ಕೇಳ್ತಾರಲ್ವಾ? ಜವಾಬ್ದಾರಿಯುತ ತಂದೆ ತಾಯಿ ಆದವರು ಸುಮ್ಮನೆ ಹುಟ್ಟಿಸಿ ಬೀದಿಗೆ ಬಿಟ್ಬಿಟ್ರೆ. ಇದರ ಬಗ್ಗೆ ತುಂಬ ಮಾತಾಡೋದಿದೆ, ಮುಂದೆ ಮಾತಾಡೋಣ. ಈ ವಿಡಿಯೋವನ್ನು ಕೊನೆ ತನಕ ಮಿಸ್ ಮಾಡದೆ ನೋಡಿ. ನೋಡಿ, ಶಿವಮೊಗ್ಗದಲ್ಲಿ ಸಂಕೇತನ ಅಪ್ರಾಪ್ತ ಬಾಲಕನನ್ನು ಕೊಲೆ ಮಾಡಲಾಯಿತು. ಈತ SSLC ಹುಡುಗ, ತುಂಬ ಬುದ್ಧಿವಂತ, ಚೆನ್ನಾಗಿ ಓದ್ತಾ ಇದ್ದ. ಈಗಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಇಂತಹ ಹುಡುಗನನ್ನು ಕೆಲವು ಅಪ್ರಾಪ್ತ ಹುಡುಗರು ಗಾಂಜಾ ಮತ್ತಿನಲ್ಲಿ ಬಂದು ಹೊಡೆದು ಸಾಯಿಸ್ಬಿಟ್ರು. ಇಲ್ಲಿ ಹೊಡೆದು ಸಾಯಿಸಿದವರು ಮುಸ್ಲಿಂ ಅನ್ನೋ ಕಾರಣಕ್ಕೆ ತುಂಬ ಜನರಿಗೆ ಈ ಕೇಸು ಮೃಷ್ಟಾನ ಸಿಕ್ಕಂಗಾಗ್ಬಿಡ್ತು. ಇಷ್ಟು ದಿನ ರಾಜಕೀಯಕ್ಕೆ ಸನ್ಯಾಸತ್ವವನ್ನು ತೆಗೆದುಕೊಂಡು ರಾಜಕಾರಣದಲ್ಲಿ ಮರ್ಯಾದೆ ಸಿಗದೆ ಸಿಕ್ಕಾಪಟ್ಟೆ ಅವಮಾನ ಮಾಡಿಸ್ಕೊಂಡು ಒಂದು ರಾಜಕೀಯ ಸಂತ್ರಸ್ತನಾಗಿ ಮೂಲೆ ಸೇರಿದ್ದ ಈಶ್ವರಪ್ಪನವರೇ ಈಗ ಬೀದಿಗೆ ಬಂದು ನಿಂತ್ಕೊಂಡ್ಬಿಟ್ರು. ಅಂಥದ್ರಲ್ಲಿ ಈ ಗೋಧಿ ಮೀಡಿಯಾಗಳು ಸುಮ್ಮನೆ ಇರ್ತಾವ? ಸಿಕ್ಕಿದ್ದೆ ಸೀರುಂಡೆ ಅಂದ್ಕೊಂಡು ಹಿಂದೂವನ್ನು ಕೊಲೆ ಮಾಡಿದ ಮುಸ್ಲಿಂ ಬಾಲಕರು ಅಂತ ಸುದ್ದಿ ಮಾಡಿದ್ದು. ಇದೆಲ್ಲದರ ಬಗ್ಗೆ ಮುಂದೆ ಮಾತಾಡೋಣ. ಮೊದಲು ಈ ದೇಶದಲ್ಲಿ ಕಳೆದ 1 ವರ್ಷದಲ್ಲಾದ ಬಾಲಾಪರಾಧದ ಅಂಕಿಅಂಶಗಳೇನು ಅನ್ನೋದನ್ನು ನೋಡೋಣ. ಭಾರತದಲ್ಲಿ ಇತ್ತೀಚಿನ ದಿನಗಳಲ್ಲಿ ಅಪ್ರಾಪ್ತ ವಯಸ್ಕರಿಂದ ನಡೀತಾ ಇರುವ ಅಪರಾಧಗಳ ಸಂಖ್ಯೆ ಕೇಳಿದರೆ ಮೈ ನಡುಗ್ತದೆ. ಆಟ ಆಡೋ ವಯಸ್ಸಿನಲ್ಲಿ ಈ ಮಕ್ಕಳು ಕ್ರಿಮಿನಲ್ ಲೋಕಕ್ಕೆ ಕಾಲಿಡ್ತಾ ಇರೋದು ಯಾಕೆ ಅನ್ನೋ ಪ್ರಶ್ನೆ ಮೂಡ್ತದೆ. NCRB ಮತ್ತು ಇಂಡಿಯಾ ಜಸ್ಟಿಸ್ ರಿಪೋರ್ಟ್ 2025 ನೀಡಿರುವ ಇತ್ತೀಚಿನ ಅಂಕಿಅಂಶಗಳು ದೇಶವನ್ನು ಬೆಚ್ಚಿ ಬೀಳಿಸ್ತಾ ಇದ್ದಾವೆ. ಈ ಅಂಕಿಅಂಶಗಳ ಪ್ರಕಾರ ಕಳೆದ 1 ವರ್ಷದಲ್ಲಿ ಅಂದರೆ 2024 ಮತ್ತು 2025ರ ಅವಧಿಯಲ್ಲಿ ಬಾಲಾಪರಾಧಿಗಳ ಪ್ರಕರಣಗಳಲ್ಲಿ ಭಾರೀ ಏರಿಕೆ ಕಂಡಿದೆ. ಸುಮಾರು 31,365ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದ್ದಾವೆ. ಈ ಪ್ರಕರಣಗಳಲ್ಲಿ ಬರೋಬ್ಬರಿ 40,036ಕ್ಕೂ ಹೆಚ್ಚು ಅಪ್ರಾಪ್ತ ವಯಸ್ಕರನ್ನು ಅರೆಸ್ಟ್ ಮಾಡಲಾಗಿದೆ. ಆಘಾತಕಾರಿ ವಿಷಯ ಏನಂತಂದರೆ, ಈ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾದವರ ಪೈಕಿ 75%ಕ್ಕಿಂತ ಹೆಚ್ಚಿನ ಮಂದಿ 16ರಿಂದ 18 ವರ್ಷದೊಳಗಿನವರು. ದೇಶದ ರಾಜಧಾನಿ ದೆಹಲಿ ಅತಿ ಹೆಚ್ಚು ಬಾಲಾಪರಾಧ ದರವನ್ನು ಹೊಂದಿದೆ. ನಂತರದ ಸ್ಥಾನಗಳಲ್ಲಿ ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರ ಇದ್ದಾವೆ. ಇನ್ನು ನಮ್ಮ ಕರ್ನಾಟಕದ ವಿಚಾರಕ್ಕೆ ಬಂದರೆ ಇಲ್ಲಿ ಪ್ರಕರಣಗಳ ಇತ್ಯರ್ಥ ದರ 65%ರಷ್ಟಿದೆ. ಇದು ಸ್ವಲ್ಪ ಉತ್ತಮ ಅನಿಸಿದ್ರೂ ಹೊಸ ಪ್ರಕರಣಗಳು ವರದಿ ಆಗ್ತಾಲೇ ಇರೋದು ಆತಂಕದ ವಿಚಾರ. ಇತ್ತೀಚಿನ ಬಾಲಾಪರಾಧಿಗಳು ಕೇವಲ ಸಣ್ಣ ಪುಟ್ಟ ಕಳ್ಳತನಕ್ಕೆ ಸೀಮಿತ ಆಗಿಲ್ಲ. ಅವರ ಅಪರಾಧದ ಹಾದಿ ತುಂಬ ಭಯಾನಕ ಆಗಿದೆ. ಕೊಲೆ ಯತ್ನದಂತಹ ಪ್ರಕರಣಗಳಲ್ಲಿ ಬಾಲಾಪರಾಧಿಗಳ ಪಾಲು 49.5ಕ್ಕೆ ಏರಿಕೆ ಆಗಿದೆ. ಅತ್ಯಾಚಾರ ಮತ್ತು ಫೋಕ್ಸೋ ಕಾಯ್ದೆಯಡಿ ದಾಖಲಾಗುವ ಪ್ರಕರಣಗಳಲ್ಲೂ ಇವರ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತಿದೆ. ಕಳ್ಳತನ, ಸುಲಿಗೆ ಮತ್ತು ಮನೆಗಳ್ಳತನ ಮಾಡೋದು ಸಾಮಾನ್ಯ ಅನಿಸ್ಬಿಟ್ಟಿದೆ. ಸೋಷಿಯಲ್ ಮೀಡಿಯಾ ಮೂಲಕ ಬ್ಲಾಕ್ ಮೇಲ್ ಮಾಡೋದು ಮತ್ತು ಕಿರುಕುಳ ನೀಡೋದು ಈಗಿನ ಡಿಜಿಟಲ್ ಯುಗದಲ್ಲಿ ಒಂದು ಹೊಸ ಆತಂಕವನ್ನು ಸೃಷ್ಟಿ ಮಾಡಿದೆ. ಕಳೆದ 1 ವರ್ಷದಲ್ಲಿ ನಡೆದ ಕೆಲವು ಘಟನೆಗಳು ಇಡೀ ಸಮಾಜವನ್ನು ತಲೆ ತಗ್ಗಿಸುವಂತೆ ಮಾಡಿದ್ದಾವೆ. ಅತಿ ವೇಗವಾಗಿ ಕಾರ್ ಚಲಾಯಿಸಿ 2 ಸಾವಿಗೆ ಕಾರಣನಾದ ಅಪ್ರಾಪ್ತ ವಯಸ್ಕನ ಈ ಕೇಸು ಅಂದರೆ ಪುಣೆಯ ಪೋರ್ಷೆ ಕಾರ್ ಕೇಸು ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. 13 ವರ್ಷದ ಬಾಲಕಿಯ ಮೇಲೆ ನಡೆದ ಸಾಮೂಹಿಕ ಅತ್ಯಾಚಾರ ಪ್ರಕರಣದಲ್ಲಿ 7 ಮಂದಿ ಅಪ್ರಾಪ್ತ ಹುಡುಗರು ಭಾಗಿಯಾಗಿದ್ದರು. ನಮ್ಮ ರಾಜ್ಯದಲ್ಲೂ ಅಲ್ಲಿ ಹುಬ್ಬಳ್ಳಿಯಲ್ಲಿ ಸಣ್ಣ ತಿಂಡಿಯ ವಿಷಯಕ್ಕೆ ನಡೆದ ಜಗಳದಲ್ಲಿ 13 ವರ್ಷದ ಬಾಲಕ ತನ್ನ ಗೆಳೆಯನನ್ನೇ ಚಾಕುನಿಂದ ಹಿರಿದ ಘಟನೆ ವರದಿಯಾಗಿತ್ತು. ಹಾಗಾದರೆ ಇಷ್ಟೊಂದು ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳು ದಾರಿ ತಪ್ಪೋದಕ್ಕೆ ಕಾರಣ ಏನು? ತಜ್ಞರ ಪ್ರಕಾರ ಬಡತನ ಮತ್ತು ಶಿಕ್ಷಣದ ಕೊರತೆಯಂತಹ ಸಾಮಾಜಿಕ ಆರ್ಥಿಕ ಹಿನ್ನೆಲೆ ಒಂದು ಕಾರಣ ಆದರೆ, ಇಂಟರ್ನೆಟ್ನಲ್ಲಿ ಸಿಗುವ ಹಿಂಸಾತ್ಮಕ ವಿಡಿಯೋಗಳು ಅಂದರೆ ಸಿನಿಮಾದ ಸೀನ್ಗಳಾಗಿರ್ಬೋದು ಮತ್ತು ಗೇಮ್ಗಳ ಪ್ರಭಾವದಿಂದ ಮತ್ತೊಂದು ಮುಖ್ಯ ಕಾರಣ ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ಪೋಷಕರಿಂದ ಸರಿಯಾದ ಮಾರ್ಗದರ್ಶನ ಮತ್ತು ಸಂಸ್ಕಾರದ ಕೊರತೆ ಕೂಡ ಮಕ್ಕಳನ್ನು ಕ್ರಿಮಿನಲ್ ಹಾದಿಗೆ ತಳ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ನಿಮಗೆ ಒಂದು ವಿಷಯ ನೆನಪಿರಲಿ, ಈ ಹಿಂದೆ ಅಪ್ರಾಪ್ತರಿಗೆ ಶಿಕ್ಷೆ ಕಡಿಮೆ ಇರ್ತಾ ಇತ್ತು. ಆದರೆ 2015ರ ಬಾಲ ನ್ಯಾಯ ಕಾಯ್ದೆಯ ತಿದ್ದುಪಡಿಯಂತೆ 16 ವರ್ಷ ಮೇಲ್ಪಟ್ಟ ಅಪ್ರಾಪ್ತರು ಹೇಯ ಅಪರಾಧ ಮಾಡಿದರೆ, ಅಂದರೆ ತೀರಾ ಗಂಭೀರ ಅಪರಾಧ ಅಂತ ಮಾಡಿದರೆ ಅವರನ್ನು ವಯಸ್ಕರಂತೆ ಪರಿಗಣಿಸಿ ಕಠಿಣ ವಿಚಾರಣೆ ನಡೆಸೋದಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ. ಈಗ ಅಜಿತ್ ಹನುಮಕ್ನವರು ಸೇರಿದಂತೆ ಮುಸ್ಲಿಮರ ವಿರುದ್ಧ
ದ್ವೇಷಕಾರಿಕೊಳ್ಳೋ ಗೋಧಿ ಮೀಡಿಯಾಗಳಿಗೆ ಒಂದು ಪ್ರಶ್ನೆ ಇದೆ. ಓಕೆ, ಶಿವಮೊಗ್ಗದಲ್ಲಿ ಅಪ್ರಾಪ್ತ ಹಿಂದೂ ಬಾಲಕನನ್ನು ಅಪ್ರಾಪ್ತ ಮುಸ್ಲಿಂ ಬಾಲಕರು ಕೊಂದು ಹಾಕಿದ್ರು. ಸೊ ನೀವು ಇದಕ್ಕೆ ಕೋಮು ಬಣ್ಣ ಕೊಟ್ರಿ, ಚೆನ್ನಾಗಿ ಮಸಾಲೆ ಹಾಕಿದ್ರಿ. ಅದೇ ರೀತಿ ಈಗ ನಿಮ್ಮ ಪ್ರಕಾರನೇ ನಾನು ಮಾತಾಡ್ತಾ ಇದ್ದೀನಿ. ಹುಬ್ಬಳ್ಳಿಯಲ್ಲಿ ಇನ್ನು 1 ವರ್ಷ ಕೂಡ ಆಗಿಲ್ಲ ಘಟನೆ ನಡೆದು 6ನೇ ತರಗತಿ ಓದ್ತಾ ಇದ್ದ ಹುಡುಗ 9ನೇ ತರಗತಿ ಓದ್ತಾ ಇದ್ದ ಹುಡುಗನನ್ನ ಚಾಕು ಚುಚ್ಚಿ ಸಾಯಿಸಿದ್ನಲ್ಲ. ಇದರಲ್ಲಿ ವಿಷಯ ಏನಂತಂದ್ರೆ ಇಬ್ರು ಹಿಂದೂ ಬಾಲಕರೇ. ಹಾಗೇನು ನಿಮ್ಮ ಬಾಯಿಗೆ ಕಡು ಬಿಟ್ಕೊಂಡಿದ್ರಾ? ಅಪ್ರಾಪ್ತ ಹಿಂದೂವನ್ನ ಸಾಯಿಸಿದ ಅಪ್ರಾಪ್ತ ಹಿಂದೂ ಅಂತ ಬರಿಬೇಕಾಗಿತ್ತು. ಹಾಗೇನು ನಿಮ್ಮ ಕೈಗಳಿಗೆ ಲಕ್ವ ಹೊಡೆದಿದ್ವಾ? ಪುಣೆ ಪೋರ್ಸೆ ಕಾರು ಆಕ್ಸಿಡೆಂಟ್ ಕೇಸ್ ಗೊತ್ತಲ್ವಾ ನಿಮಗೆ? ಇದಂತೂ ತೀರಾ ಶ್ರೀಮಂತರ ಸೊಕ್ಕಿನ ಕೇಸು ಅಂತ ಕರೆಸ್ಕೊಳ್ತು. ಅದರಲ್ಲಿ ಇಬ್ರು ತೀರ್ಕೊಂಡ್ರು. ಇಬ್ರು ಕೂಡ ಹಿಂದೂಗಳು. ಕಾರ್ ಡ್ರೈವ್ ಮಾಡ್ತಾ ಇದ್ದ ಅಪ್ರಾಪ್ತ ಹುಡುಗ ಕೂಡ ಹಿಂದೂ ಆಗಿದ್ದ. ದುರಾದೃಷ್ಟ ನೋಡಿ, ಅಪ್ರಾಪ್ತರು ಆಗಿದ್ದರಿಂದ ಅವ್ರ ಹೆಸರನ್ನು ನಾನು ಇಲ್ಲಿ ಹೇಳೋದಿಕ್ಕೂ ಆಗೋದಿಲ್ಲ. ಇದೇ ರೀತಿ ತಮಿಳುನಾಡಿನಲ್ಲಿ 13 ವರ್ಷದ ಅಪ್ರಾಪ್ತ ಬಾಲಕಿಯ ಮೇಲೆ ಬರೋಬ್ಬರಿ 7 ಮಂದಿ ಅಪ್ರಾಪ್ತ ಹುಡುಗರು ರೇಪ್ ಮಾಡಿದ್ರು. ಇಲ್ಲಿ ಯಾವತ್ತಿಗೂ ಈ ಗೋಧಿ ಮೀಡಿಯಾಗಳು ಅಪ್ರಾಪ್ತ ಹಿಂದೂ ಬಾಲಕಿಯನ್ನು ಅತ್ಯಾಚಾರ ಮಾಡಿದ ಅಪ್ರಾಪ್ತ ಹಿಂದೂ ಬಾಲಕರು ಅಂತ ಒಂದೇ ಒಂದು ಸುದ್ದಿ ಮಾಡಲಿಲ್ಲ. ಇವ್ರಿಗೆ ಬೇಕಾಗಿರೋದು ಬೆಂಕಿ ಹಚ್ಚೋ ಸುದ್ದಿಗಳು ಮಾತ್ರ. ಬೇಕಾದರೆ ಲೀಟರ್ಗಟ್ಟಲೆ ತುಪ್ಪ ಬೇಕಾದ್ರೂ ಸುರಿದು ಬಿಡ್ತಾರೆ. ಸಾಮರಸ್ಯ ಮೂಡಿಸೋ ಕೆಲಸವನ್ನಂತೂ ಮಾಡೋದೇ ಇಲ್ಲ. ಅಂದಂಗೆ ಶಿವಮೊಗ್ಗದಲ್ಲಿ ಕೊಲೆ ಆರೋಪಿಗಳು ಮುಸ್ಲಿಂ ಬಾಲಕರು ಅನ್ನೋ ಕಾರಣಕ್ಕೆ ಮಿಸ್ಟರ್ ಅಜಿತ್ ಹನುಮಕ್ನವ್ರು ಹೇಳ್ತಾರೆ, ಮಕ್ಕಳನ್ನು ಹುಟ್ಟಿಸಿ ಬೀದಿಗೆ ಬಿಟ್ಟರೆ ಸಾಕಾಗೋದಿಲ್ಲ, ಸಂಸ್ಕಾರ ಕೊಟ್ಟು ನೋಡ್ಕೊಳ್ಬೇಕು ಅಂತ. ಆದರೆ ಒಂದು ಮಾತು ನಿಮ್ಗೆ ನೆನಪಿರಲಿ, ಯಾವ ತಂದೆ ತಾಯಿ ಕೂಡ ತಮ್ಮ ಮಕ್ಕಳಿಗೆ ನಡುರಾತ್ರಿಯಲ್ಲಿ ಕಂಠ ಪೂರ್ತಿ ಕುಡಿದು ನಡು ರಸ್ತೆಯಲ್ಲಿ ತೂರಾಡ್ಕೊಂಡು ಬಾ ಅಂತ ಹೇಳೋದಿಲ್ಲ. ಆದರೆ ಹಾದಿ ತಪ್ಪಿದ ಹಡ್ನಾಡಿ ಮಕ್ಕಳು ಕುಡಿದು ತೂರ ಆಡ್ತಾ ಇರ್ತಾರೆ, ಕಾರ್ಗಳಿಗೆ ಔತ್ಕೊಂಡು ಕೂತ್ಕೊಳ್ಳೋದಕ್ಕೆ ಹೋಗ್ತಾರೆ. ಅದೇ ರೀತಿ ಈ ಮಕ್ಕಳು ಕೂಡ ತಪ್ಪು ಮಾಡಿದ್ದಾವೆ. 6 ಗಂಟೆಗೆ ಮನೆಗೆ ಬರ್ತಿದ್ದ ಮಗ 6:30 ತನಕ ಯಾಕೆ ಬರಲಿಲ್ಲ ಅಂದ್ರೆ ತಂದೆ ತಾಯಿ ಆದವ್ರು ಕೇಳ್ಬೇಕು ತಾನೆ? ಕೇಳ್ತಾರಲ್ವಾ? ಜವಾಬ್ದಾರಿಯುತ ತಂದೆ ತಾಯಿ ಆದವರು ಸುಮ್ಮನೆ ಹುಟ್ಟಿಸ್ ಬೀದಿಗೆ ಬಿಟ್ಬಿಟ್ರೆ. ಹೌದು, ಸುಮಾರು 31,000 ಬಾಲಾಪರಾಧಿ ಕೇಸುಗಳು ದಾಖಲಾಗಿದ್ದಾವಲ್ಲ, ಅದರ ಪೈಕಿ ಹೆಚ್ಚಿನವುಗಳಲ್ಲಿ ಹಿಂದೂ ಹುಡುಗರೇ ಬಾಲಾಪರಾಧಿಗಳಾಗಿದ್ದಾರೆ. ಅವರ ಹೆತ್ತವರಿಗೂ ಹಿಂಗೆ ಹೇಳಬೇಕಾಗಿತ್ತಲ್ಲ, ಹುಟ್ಟಿಸಿ ಬೀದಿಗೆ ಬಿಟ್ಟರೆ ಸಾಕಾಗೋದಿಲ್ಲ ಅಂತ. ಮತ್ತೆ ಏನಂತಂದರೆ, ಇವರದ್ದೇ ಸುವರ್ಣ ನ್ಯೂಸ್ನಲ್ಲಿ ಮೊನ್ನೆ ಚಿಕ್ಕಮಗಳೂರಿನ ಇನ್ಸಿಡೆಂಟ್ಗೆ ಸಂಬಂಧಪಟ್ಟಂತೆ ಹಿಂದೂ ದಲಿತರ ಮೇಲೆ ಕಲ್ಲು ತೂರಿದ ಮುಸ್ಲಿಮರು ಅಂತ ಬರೆದಿದ್ರು. ಯಾಕೆ ಇವಾಗ ಹಿಂದೂಗಳು ದಲಿತರಾದರು? ನಿಮಗೆ ಅಷ್ಟು ಕೋಮು ರೋಗ ಇದೆ ಅನ್ನೋದಾದರೆ ದಲಿತರನ್ನು ಕೂಡ ಹಿಂದೂ ಅಂತಲೇ ಪರಿಗಣಿಸಿ ಹಿಂದೂ ಅಂತ ಮಾತ್ರ ಬರಿಬೇಕಾಗಿತ್ತು. ಒಂದು ವೇಳೆ ಬ್ರಾಹ್ಮಣರ ಸುದ್ದಿ ಬಂದಾಗ ಹಿಂದೂ ಅಂತಾನೆ ಬರಿತಾ ಇದ್ರಿ. ಹೀಗ್ಯಾಕೆ ಹಿಂದೂ ದಲಿತ ಅಂತ ಸೆಪ್ರೇಟ್ ಆಗಿ ಬರೆಯೋದು? ಈಗ ದಲಿತರು ಮತ್ತು ಮುಸ್ಲಿಮರು ದೇಶಾದ್ಯಂತ ಚೆನ್ನಾಗಿದ್ದಾರೆ. ಅವ್ರ ಸಮಸ್ಯೆಗಳಿಗೆ ಇವ್ರ ಸಮಸ್ಯೆಗಳಿಗೆ ಅವರು ಸ್ಪಂದಿಸ್ತಾ ಇದ್ದಾರೆ. ಇಬ್ಬರಿಗೂ ಸೇಮ್ ಸಮಸ್ಯೆ, ಸೇಮ್ ಶತ್ರು ಇರೋದ್ರಿಂದ ಒಟ್ಟಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಹೀಗಾಗಿ ಇವರಿಬ್ಬರನ್ನ ಬೇರೆ ಬೇರೆ ಮಾಡಬೇಕಲ್ಲ, ಅದಕ್ಕೆ ಹಿಂದೂ ದಲಿತ ಅಂತ ಬರೆಯೋದು. ದಲಿತರನ್ನ ಮುಸ್ಲಿಮರ ವಿರುದ್ಧ ಎತ್ತು ಕಟ್ಟೋದು. ಅಲ್ಲೆಲ್ಲೆಲ್ಲೆಲ್ಲೆಲ್ಲೆ, ನಿಮ್ಮ ನವರಂಗಿ ನಾಟಕಗಳು ರಾಜ್ಯದ ಜನರಿಗೆ ಅರ್ಥ ಆಗೋದಿಲ್ಲ ಅಂದ್ಕೊಂಡಿದ್ದೀರಾ? ಒಂದಂತೂ ನಿಜ, ಹೆತ್ತವರು ಮಕ್ಕಳ ಮೇಲೆ ನಿಗಾ ಇಡಲೇಬೇಕು. ಇಲ್ಲಾಂದರೆ ಗಾಂಜಾ ಹೊಡಿತಾರೆ, ಕುಡಿದು ನಡು ರೋಡಲ್ಲಿ ತೂರಾಡ್ತಾರೆ. ಆದ್ದರಿಂದ ಪೋಷಕರು ನಿಮ್ಮ ಮಕ್ಕಳ ಬಗ್ಗೆ ಗಮನ ವಹಿಸಿ. ನಡು ರಾತ್ರಿಯಲ್ಲಿ ನಡು ರಸ್ತೆಯಲ್ಲಿ ಕುಡಿದು ತೂರಾಡೋದನ್ನು ತೋರಿಸಿ, ಮಗನೇ ನೀನಿಂಥ ಕೆಲಸ ಮಾಡಬೇಡಪ್ಪ ಅಂತ ಬುದ್ಧಿ ಹೇಳಿ. ಇಲ್ಲಾಂದರೆ ಕುಡಿದು ತೂರಾಡಿ ಮಾನ ಮರ್ಯಾದೆ ಕಳ್ಕೊಂಡು ಮನೆಗೆ ಬರ್ತಾವೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಇದೇ ಕ್ರೈಮ್ ಅಂದರೆ ಕಾರ್ಯಕ್ರಮ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.